ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಬ್ರಾಸ್ಲೆಟ್ನ ಡಿಫ್ರೆಂಟಾಗಿ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ಬ್ರಾಸ್ಲೆಟ್ ಮಾಡೋದಕ್ಕೆ ಏನೆಲ್ಲ ಥಿಂಗ್ಸ್ಗಳು ಬೇಕು ಅಂತ ನೋಡೋಣ ಬನ್ನಿ. ಎಲಾಸ್ಟಿಕ್ ವಯರ್ ತೊಗೊಂಡಿದ್ದೀನಿ, 3mm ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ವೈಟ್ ಟ್ರಾನ್ಸ್ಪರೆಂಟ್ ಬೀಡ್ಸ್ನ ತೊಗೊಂಡಿದ್ದೀನಿ. 30 ಸೆಂಟಿಮೀಟರಷ್ಟು ಎಲಾಸ್ಟಿಕ್ ವಯರ್ನ ತೊಗೊಂಡು ಅದನ್ನು 2 ಪಾರ್ಟಾಗಿ ಡಿವೈಡ್ ಮಾಡಿ ಸೆಂಟರ್ನ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 6 ಗೋಲ್ಡ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಆಲ್ಟರ್ನೇಟ್ ಆಗಿ ಟ್ರಾನ್ಸ್ಪರೆಂಟ್ ಬೀಡ್ನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಗೋಲ್ಡ್ ಕಲರ್ 6 ಬೀಡ್ಗೆ 2 ಎಲಾಸ್ಟಿಕ್ ವಯರ್ನು ಆಪೋಸಿಟ್ ಆಗಿ ಜೋಡಿಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ಈಚ್ ವಯರ್ಗೂ ಆಪೋಸಿಟ್ ಆಗಿ ಬೀಡ್ಸ್ನ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ಗೋಲ್ಡ್ ಕಲರ್ 6 ಬೀಡ್ಗೆ 2 ಎಲಾಸ್ಟಿಕ್ ವಯರ್ನು ಒಂದೇ ಬೀಡ್ಗೆ ಆಪೋಸಿಟ್ ಆಗಿ ಹಾಕ್ಕೊಳ್ತಿದ್ದೀನಿ. ಎಗೇನ್ ಈಚ್ ವಯರ್ಗೂ ಆಪೋಸಿಟಾಗಿ ಬೀಡ್ಸ್ನ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ಗೋಲ್ಡ್ ಕಲರ್ 6 ಬೀಡಿಗೆ 2 ಎಲಾಸ್ಟಿಕ್ ವಯರ್ನು ಒಂದೇ ಬೀಡ್ಗೆ ಆಪೋಸಿಟಾಗಿ ಹಾಕ್ಕೊಳ್ತಿದ್ದೀನಿ. ಮತ್ತೆ ಆಲ್ಟರ್ನೇಟಾಗಿ ಈಚ್ ವಯರ್ಗೂ ಆಪೋಸಿಟಾಗಿ ಬೀಡ್ಸ್ನ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ಗೋಲ್ಡ್ ಕಲರ್ 6 ಬೀಡ್ಗೆ 2 ಎಲಾಸ್ಟಿಕ್ ವಯರ್ನು ಒಂದೇ ಬೀಡ್ಸ್ಗೆ ಆಪೋಸಿಟಾಗಿ ಹಾಕ್ಕೊಳ್ತಿದ್ದೀನಿ. ಸೇಮ್ ಪ್ರೊಸೆಸ್ನ ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಲ್ಲಿವರೆಗೂ ರಿಪೀಟ್ ಮಾಡಬೇಕು. ಆ್ಯಂಡ್ ನಿಮಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಯಾವ ಕಲರ್ ಬೀಡ್ಸ್ಗಳು ಇಷ್ಟ ಆಗುತ್ತೋ ಆ ಕಲರ್ ಬೀಡ್ಸ್ಗಳನ್ನ ಮ್ಯಾಚ್ ಮಾಡಿ ಬ್ರಾಸ್ಲೆಟ್ನ ಮಾಡ್ಕೋಬೋದು. ಈಗ ನಾನು ಎಷ್ಟು ಲೆಂತ್ ಬೇಕಾಗಿತ್ತೋ ಅಷ್ಟು ಲೆಂತ್ಗೆ ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಬೀಡ್ಸ್ಗಳನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಫೈನಲ್ ಆಗಿ ಈ ಥರ ಕಾಣುತ್ತೆ. ನೆಕ್ಸ್ಟ್ 2 ಎಂಡ್ಗಳನ್ನು ಟೈ ಮಾಡ್ಕೋಬೇಕು. ನೀಟಾಗಿ ಗಟ್ಟಿಯಾಗಿ ಟೈ ಮಾಡಿಕೊಂಡ್ರೆ ಅದು ಬೇಗ ಕಿತ್ತೋಗಲ್ಲ. ಸೊ ಹಾಗಾಗಿ ನಾವು ಟೈ ಮಾಡುವಾಗ ಟೈಟಾಗಿ ಟೈ ಮಾಡ್ಕೋಬೇಕಾಗುತ್ತೆ. ಟೈಟಾಗಿ ಎಲಾಸ್ಟಿಕ್ ವಯರ್ನ ನಾನು ಟೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈ ಮಾಡಿ ಆಗಿದೆ. ನೆಕ್ಸ್ಟ್ ಎಕ್ಸ್ಟ್ರಾ ಎಲಾಸ್ಟಿಕ್ ವಯರ್ಗಳನ್ನ ಕಟ್ ಮಾಡ್ಕೋಬೇಕು. ಆ್ಯಂಡ್ ಈಗ ಬ್ರಾಸ್ಲೆಟ್ ರೆಡಿಯಾಗಿದೆ. ಬ್ರಾಸ್ಲೆಟ್ ರೆಡಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣುತ್ತೆ. ಇವಾಗ ನಾನು ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ, ಇದೇ ಥರ ಬಂದಿರುತ್ತೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.